ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ತುಂಬ ಚೆನ್ನಾಗಿದ್ದೀನಿ. ನಿಮ್ಮೆಲ್ಲರನ್ನೂ ಕೂಡ ಭಗವಂತ ಚೆನ್ನಾಗಿಟ್ಟಿರಲಿ ಅಂತ ಬೇಡ್ತಾ, ಇವತ್ತಿನ ವಿಡಿಯೋ ಏನಿರುತ್ತೆ ಅಂದರೆ, ನಮ್ಮ ಶಾಲೆಯಲ್ಲಿ ಸ್ಫೂರ್ತಿ ಸಿಂಚನ ಕಾರ್ಯಕ್ರಮ ಇತ್ತು. ಅದರ ಬಗ್ಗೆ ನೋಡ್ಕೊಂಬರೋಣ. ಶ್ರೀಮತಿ ಲತಾ ಪ್ರಾರ್ಥನೆಯನ್ನು ಮಾಡಲಾಯಿತು. ನಂತರ ಜಗದ್ಗುರುಗಳಿಗೆ ಪೂಜೆಯನ್ನು ಸಲ್ಲಿಸಲಾಯಿತು. ಅತಿಥಿಗಳನ್ನು ಪ್ರೀತಿಯಿಂದ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಯನ್ನು ಸಿದ್ದರಾಜಪ್ಪ ಸರ್ ಅವರು ಮಾಡಿದರು. ಶ್ರಾವಂತಿ, ಮಣಿಕಂಠ, ಸಂತೋಷ ವಿದ್ಯಾರ್ಥಿಗಳೆಲ್ಲರೂ ಹೂವನ್ನು ಕೊಟ್ಟು ಅತಿಥಿಗಳನ್ನು ಸ್ವಾಗತಿಸಿದರು. ನಂತರ ನಮ್ಮ ಅತಿ ಹೆಚ್ಚು ಅಂಕ ಗಳಿಸಿದಂತಹ ಮಕ್ಕಳ ಪೋಷಕರು ಮತ್ತು ಮಕ್ಕಳನ್ನು ಸನ್ಮಾನಿಸಲಾಯಿತು. ಹಿರಿಯ ಪ್ರಾಥಮಿಕ ಶಾಲೆ ಪ್ರಕಾಶ್ ಸರ್ ಅವರವರು ಮುಖ್ಯ ಶಿಕ್ಷಕರು. ಇವರ ಶಾಲೆಯಿಂದ ನಮ್ಮ ಶಾಲೆಗೆ ಜಾಸ್ತಿ ಮಕ್ಕಳು ಬರ್ತಾರೆ. ಎಲ್ಲರೂ ಕೂಡ ಕನ್ನಡವನ್ನು ಚೆನ್ನಾಗಿ ಓದ್ತಾ ಇದ್ದಾರೆ. ಇವರನ್ನು ಸನ್ಮಾನಿಸುವ ಮೂಲಕ ಇವರಿಗೆ ಕೃತಜ್ಞತೆಯನ್ನು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ತಿಳಿಸಿದರು. ಅತಿ ಹೆಚ್ಚು ಅಂಕ ಗಳಿಸಿದ ಪ್ರೋತ್ಸಾಹ ಧನ ಮತ್ತು ಪುರಸ್ಕಾರವನ್ನು ಕೂಡ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರನ ಆತ್ಮೀಯ ಸ್ನೇಹಿತರು ಹೆಚ್ಚು ಮಾತಾಡ್ತಾರೆ. ಸಾಧಕರಿಗೆ ಅಂತ ಬರೀತಾರೆ. ಸಾಧಕರಿಗೆ ಈ ಸಮಾಜ ಯಾವಾಗಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಶಿಕ್ಷಕರು ಗೊತ್ತಿರಲಿಲ್ಲ. ಹಾಗೆ ಅನ್ನಕ್ಕೆ ಬೆಳೆದಿರ್ತಕ್ಕಂಥ ಮನಸ್ಸನ್ನು ಯಾವುದು ದೇಶದ ರಾಷ್ಟ್ರಪತಿ ಆಗ್ತದೆ, ದೇಶದ ದೊಡ್ಡ ವ್ಯಕ್ತಿಯಾಗಿ ನಮ್ಗೆ ಯಾರು ಕೂಡ ನಾವು ನೆನಪಿಸ್ಕೊಳ್ಳೋ ಸಾಧ್ಯ ಆಗ್ತಾ ಇರ್ತೀವಿ. ಅವತ್ತು ಎನ್ಕರೇಜ್ ಮಾಡಬೇಕು ಅಂತ ಇವತ್ತು ವ್ಯಕ್ತಿಗಳ ಸೂಚನೆ ಆಗಬೇಕು ಅಂತ ಗುರು ಅಂತಕ್ಕಂಥ ವ್ಯಕ್ತಿ ಎಲ್ಲವೂ ಹೋದ್ರು. ಮೊದಲ ಶಿಕ್ಷಕ ಮಾಡೋರು ಜನ್ಮ ತಾಯಿ ಮೊದಲ ಗುರು ಅಂತ ಹಾಗಾದ್ರೆ ಟೀಚರ್ ಮೊದಲ ಇಲ್ಲಿ ಹೇಳ್ಕೊಂಡಿರ್ತಾರೆ. ಅತ್ಯಂತ ಹೆಚ್ಚು ಶಾಲೆಯಲ್ಲೇ ಕೂಡ ಮಕ್ಕಳು ಕಲಿಯೋರಪ್ಪ. ಮನೆಗೆ ಬೆಳಿಗ್ಗೆ 8:30 9 ಗಂಟೆಗೆ ಮನೆ ಬಂದು ಬರೋ 5 ಗಂಟೆ ಆಗುತ್ತೆ. ಹೆಚ್ಚಿನ ಅವರು ಹೇಳ್ತಾರೆ ಒಂದು ಹಾಗಾದ್ರೆ ಪ್ರಯತ್ನಗಳು ಮಾಡಂಗಿಲ್ವ ನಾವು? ಗ್ರೀಸ್ ದೊಡ್ಡ ಕ್ರೀ ಇರ್ತದೆ. ಏನ್ ಮಾಡ್ತಾ ಇಲ್ಲ ಅಂತ ಅರ್ಥ. ಏನು ಕ್ರೀ ಮಾಡ್ತಾ ಇಲ್ಲ ಆಗ ಒಬ್ಬ ಹೇಳ್ತಾನೆ, ಯಾರೋ ಕೈ ಮಾಡ್ತಾ ಸ್ಫೂರ್ತಿಯ ಸಿಂಚನ ಉಣಬಡಿಸಿದ ಶ್ರೀಯುತ ಪೃಥ್ವಿರಾಜ್ ಸರ್ ಅವರಿಗೂ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಲಾಯಿತು. ಈ ಕಾರ್ಯಕ್ರಮದ ಉದ್ದೇಶ ಮಕ್ಕಳಿಗೆ ಓದಲು ಸ್ಫೂರ್ತಿ ದೊರೆತು ಕಲಿಕೆಗೆ ತೊಡಗಲಿ ಎನ್ನುವ ಉದ್ದೇಶ ಮುಖ್ಯ ಶಿಕ್ಷಕರಾದ ಶ್ರೀಯುತ ಭವಾನಿ ಶಂಕರ್ ಸರ್ ಅವರದು. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.